Good morning, students. Previous class ಅಲ್ಲಿ ನಾವು ಇಂಪಾರ್ಟೆನ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಸ್ಟ್ಯಾಟ್ಯುಟರಿ ಬಾಡೀಸ್ ಟು ಪ್ರಿಸ್ಕ್ರೈಬ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ದ ಇಂಪಾರ್ಟೆಂಟ್ ಸ್ಟ್ಯಾಟ್ಯುಟರಿ ಬಾಡೀಸ್ ಟು ಪ್ರಿಸ್ಕ್ರೈಬ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ ಅಂತ ಬಂದಾಗ, ಇಂಡಿಯಾದಲ್ಲಿ ಯಾವ್ದೆಲ್ಲ ಸ್ಟ್ಯಾಟ್ಯುಟರಿ ಬಾಡೀಸ್ ಇದೆ ರಿಗಾರ್ಡಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ, ದ ಫಸ್ಟ್ ಒನ್ ಇಸ್ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. Second one, National Financial Reporting Authority. And the third one, the Institute of Chartered Accountants of India. ಈ ಮೂರು ಸ್ಟ್ಯಾಚ್ಯುಟರಿ ಬಾಡೀಸ್ ಇದೆ ರಿಗಾರ್ಡಿಂಗ್ ದ ಪ್ರಿಸ್ಕ್ರೈಬ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾರ್ಮುಲೇಟ್ ಮಾಡುವಂತ ಈ ಮೂರು ಅಥಾರಿಟಿಗಳು ಇಂಡಿಯಾದಲ್ಲಿದೆ. ಅದರಲ್ಲಿ ಫಸ್ಟ್ ಒನ್ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. So that is the National Advisory Committee on Accounting Standards is a statutory body set up under Section 210 subsection A of Companies Act of 1956 by the Government of India. It's a statutory body. ಇದು ಆಕ್ಟ್ ಪ್ರಕಾರ ಎಸ್ಟಾಬ್ಲಿಷ್ ಆಗಿರುವಂತ ಒಂದು ಕಮಿಟಿ ಆಗಿದೆ. ಆಗ್ತಾ ಇದೆಯಾ? ಇದು ಯಾವ ಸೆಕ್ಷನ್ ಅಂಡರ್ಲಿ ಇದಾಗಿದೆ ಅಂತಂದ್ರೆ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ ಸೆಕ್ಷನ್ 210 ಸಬ್ಸೆಕ್ಷನ್ ಎ ಆಫ್ Companies Act of 1956 by the Government of India. So National Advisory Committee on Accounting Standard is constituted by the central government to advise on accounting standard. ಏನಕ್ಕೋಸ್ಕರ ಮಾಡಿದ್ದಾರೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಅಡ್ವೈಸ್ ನ ಕೊಡುವಂತದಕ್ಕೆ. ಸೊ ಇಂಡಿಯಾದಲ್ಲಿ ಯಾವ್ದೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಅಡ್ವೈಸ್ ಕೊಡೋದಕ್ಕೆ ಈ ಕಮಿಟಿನ ಫಾರ್ಮುಲೇಟ್ ಮಾಡಿದೆ. Accounting standards are recommended by ICAI, that is Institute of Chartered Accountants of India, and prescribed by the central government in consultation with National Advisory Committee on Accounting Standards. So ಏನು ICAI ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಇದೆ, ಅದು ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಅದು ಪ್ರಿಪೇರ್ ಮಾಡುತ್ತೆ, ಅದಕ್ಕೆ ಕೆಲವೊಂದು ರೆಕಮೆಂಡೇಶನ್ ನ ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. National Advisory Committee on Accounting Standards would be advise central government on the formulation and laying down the accounting policies and accounting standards for adoption by companies. ಸೊ ಇಂಡಿಯಾದಲ್ಲಿರುವಂತ ಕಂಪನಿಗಳು ಯಾವ ತರ ಅಕೌಂಟಿಂಗ್ ಪಾಲಿಸೀಸ್ ಗಳನ್ನ ಅಡಾಪ್ಟ್ ಮಾಡ್ಕೋಬೇಕು, ಯಾವ ತರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅದನ್ನ ಪಾಲಿಸಿ ಏನ್ ಸೆಂಟ್ರಲ್ ಗವರ್ಮೆಂಟ್ ಮಾಡುತ್ತೆ, ಆ ಫಾರ್ಮುಲೇಷನ್ ಮಾಡಬೇಕಾದ್ರೆ ಕೆಲವೊಂದು ಸಜೆಷನ್ಸ್ ಗಳನ್ನ ಈ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕೊಡ್ತಾ ಹೋಗುತ್ತೆ. ಇದರಲ್ಲಿ ಯಾರೆಲ್ಲ ಮೆಂಬರ್ಸ್ ಇರ್ತಾರೆ ಅಂತ, ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಲ್ ಕಾನ್ಸ್ಟಿಟ್ಯೂಟ್ ದ ಫಾಲೋಯಿಂಗ್ ಮೆಂಬರ್ಸ್. ಯಾರು ಇರ್ತಾರೆ ಅಂತ ಇದರಲ್ಲಿ ಈ ಕಮಿಟಿ ಒಳಗಡೆ ಆಯ್ತಾ? ಈ ಕಮಿಟಿ ಒಳಗಡೆ ಫಸ್ಟ್ ಚೇರ್ಪರ್ಸನ್ ಇರ್ತಾರೆ, ದಟ್ ಈಸ್ ಪ್ರೆಸಿಡೆಂಟ್ ಆಫ್ ದ ಕಮಿಟಿ, who shall be a person of eminence well versed in accountancy, finance, business, administration, business law, economics or similar discipline. ಈ ಇಷ್ಟು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವಂತ ಒಬ್ಬ ಪರ್ಸನ್ ನ ಅದಕ್ಕೆ ಚೇರ್ಪರ್ಸನ್ ಆಗಿ ಗವರ್ನಮೆಂಟ್ ಅಪಾಯಿಂಟ್ ಮಾಡುತ್ತೆ. And second one member each nominated by the Institute of Chartered Accountants of India. Chartered Accountant of India ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರಿಂದ ಒಂದು ಮೆಂಬರ್ ಬರ್ತಾರೆ. The Institute of Cost and Works Accountants of India, Cost and Work Accountant of India ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಇದೆ, ಆ ಇನ್ಸ್ಟಿಟ್ಯೂಟ್ ಇಂದ ಒಬ್ಬ ಮೆಂಬರ್ ಇರ್ತಾರೆ. The Institute of Company Secretariats of India, Company Secretariats of India ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಆ ಇನ್ಸ್ಟಿಟ್ಯೂಟ್ ಇಂದ ಒಬ್ರು. ಸೊ ಅಲ್ಲಿಗೆ ಮೂರು ಇನ್ಸ್ಟಿಟ್ಯೂಟ್ ಇಂದ ಒಬ್ಬೊಬ್ಬರು ಮೆಂಬರ್ ಬರ್ತಾರೆ. ಯಾವ ವಿಧದಿಂದ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ದ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂಡ್ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿಯೇಟ್ಸ್ ಆಫ್ ಇಂಡಿಯಾ. ಇಷ್ಟು ಇನ್ಸ್ಟಿಟ್ಯೂಟ್ ಇಂದ ಒಬ್ಬೊಬ್ರು ಪರ್ಸನ್ ಇರ್ತಾರೆ. ಅದ್ರ ಜೊತೆಗೆ ಒನ್ ರೆಪ್ರೆಸೆಂಟೇಟಿವ್ ಈಚ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಇಂದ ಒಬ್ರು ಇರ್ತಾರೆ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಬ್ರು ಇರ್ತಾರೆ. ದ ಕಂಟ್ರೋಲರ್ ಅಂಡ್ ಆಡಿಟ್ ಜನರಲ್ ಆಫ್ ಇಂಡಿಯಾ ನಾಮಿನೇಟೆಡ್ ಬೈ ಈಚ್ ಆಫ್ ದಿಸ್ ಬಾಡೀಸ್. ಈ ಮೂರು ಬಾಡೀಸ್ ಏನಿದೆ, ದಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಇರ್ಬೋದು ಅಂಡ್ ಕಂಟ್ರೋಲರ್ ಅಂಡ್ ಆಡಿಟ್ ಜನರಲ್ ಆಫ್ ಇಂಡಿಯಾ, ಈ ಮೂರು ಬಾಡಿಯಿಂದ ಒಬ್ಬರು ಮೆಂಬರ್ ನ ರೆಪ್ರೆಸೆಂಟೇಟಿವ್ ಆಗಿ ಹಾಕಿರ್ತಾರೆ. And then a person who holds or has held the office of the profession of accountancy, finance or business management in the university or deemed university. ಇದ್ರ ಜೊತೆಗೆ ಯಾವ್ದಾದ್ರು ಒಬ್ಬ ಪರ್ಸನ್ ಪ್ರೊಫೆಸರ್ ಆಗಿರ್ಬೇಕು. ಈ ಶುಡ್ ಬಿ ಎ ಪ್ರೊಫೆಸರ್ ಇನ್ ಅಕೌಂಟೆನ್ಸಿ, ಫಿನಾನ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅಲ್ಲಿ ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಅಥವಾ ಡೀಮ್ಡ್ ಯೂನಿವರ್ಸಿಟಿಯಿಂದ ಒಬ್ಬ ಪ್ರೊಫೆಸರ್ ನ ಅಲ್ಲಿಗೆ ಇದು ಮಾಡ್ಕೊಂಡಿರ್ತಾರೆ, ಮೆಂಬರ್ ಮಾಡ್ಕೊಂಡಿರ್ತಾರೆ. ದ ಚೇರ್ಪರ್ಸನ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಆಫ್ ಇಂಡಿಯಾ ಆರ್ ಇಸ್ ನಾಮಿನಿ.
ಯಾರು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಆಫ್ ಇಂಡಿಯಾ ಚೇರ್ಪರ್ಸನ್ ಇರ್ತಾರೆ ಅವರು ಅಥವಾ ಅವರ ನಾಮಿನಿ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. 2 members of represent the Chamber of Commerce and Industry to be nominated by the Central Government of India. Chambers of Commerce and Industry ಅಂತ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಇಂದ 2 ಪರ್ಸನ್ ಸೆಂಟ್ರಲ್ ಗವರ್ನಮೆಂಟ್ ನಾಮಿನೇಟ್ ಮಾಡುತ್ತೆ. ಅಂಡ್ 1 representative of the Security and Exchange Board of India to be nominated by it. ಸೊ SEBI ಏನಿದೆ, Security Exchange Board of India, Security and Exchange Board of India ಏನಿದೆ, ಅದರಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಈ ಕಮಿಟಿ ಒಳಗಡೆ ಇರ್ತಾರೆ. ಸೊ ಇಷ್ಟು ಜನ ಈ ಕಮಿಟಿಲಿ ಕೂತು ವರ್ಕ್ ಮಾಡಿ ದೇ ಮೇಕ್ ಸಮ್ recommendation regarding accounting standards to the central government information of accounting standards, that regarding National Advisory Committee on Accounting Standard. The second one is National Financial Reporting Authority, NAFRA. National Financial Reporting Authority of ಇತ್ತೀಚೆಗೆ ಎಸ್ಟಾಬ್ಲಿಷ್ ಆಗಿರುವಂತದ್ದು. The central government may by notification constitute National Financial Reporting Authority to provide for matter relating to accounting and auditing standard under the Companies Act of 2012. Companies Act of 2012 ಪ್ರಕಾರ ಇದನ್ನ ಮಾಡಿದೆ, ಎಸ್ಟಾಬ್ಲಿಷ್ ಮಾಡಿದೆ. ಇದರ ರೆಸ್ಪಾನ್ಸಿಬಿಲಿಟಿ ಏನು? It shall make a recommendation to the central government on the formulation and laying down of accounting and auditing policy and standards for adoption by companies or class of companies, their auditors, as the case may be. So it is also make some recommendation to the central government in formulation and laying down of accounting standards ಇರ್ಬೋದು ಅಥವಾ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು ಅಥವಾ ಆಡಿಟಿಂಗ್ ಪಾಲಿಸಿ ಇರ್ಬೋದು. ಏನ್ ಕಂಪನಿಗಳು ಫಾಲೋ ಮಾಡ್ತವೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಆಡಿಟಿಂಗ್ ಪಾಲಿಸೀಸ್ ಇರುತ್ತೆ, ಅದರಲ್ಲಿ ಅದಕ್ಕೆ ರಿಲೇಟೆಡ್ ಆದಂತಹ ಒಂದು ಪಾಲಿಸೀಸ್ಗೆ ಇದು ರೆಕಮೆಂಡೇಶನ್ ಪ್ರೊವೈಡ್ ಮಾಡುತ್ತೆ. ಇಟ್ ಶಾಲ್ ಮಾನಿಟರ್ ಅಂಡ್ ಎನ್ಫೋರ್ಸ್ ದ ಕಾಂಪ್ಲಿಯನ್ಸ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂಡ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ ಇನ್ ಸಚ್ ಎ ಮ್ಯಾನರ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೇರೆ ಇರುತ್ತೆ, ಆಡಿಟಿಂಗ್ ಸ್ಟ್ಯಾಂಡರ್ಡ್ ಬೇರೆ ಇರುತ್ತೆ. ಸೊ ಅಕೌಂಟ್ಸ್ ಆದ್ಮೇಲೆ ಆಡಿಟಿಂಗ್ ಆಗುತ್ತೆ. ಸೊ ಅಲ್ಲಿಗೆ ಇವರು ಈ ಕಮಿಟಿ ಏನ್ ಮಾಡುತ್ತೆ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಮೇಕ್ ದ ಕಾಂಪ್ಲಿಯನ್ಸ್, ಕಂಪ್ಯಾರಿಸನ್ ಮತ್ತೆ ಕಾಂಪ್ಲಿಯನ್ಸ್ ಅದ್ರ ನಡುವೆ ಬ್ಯಾಲೆನ್ಸ್ ನ ಮಾಡುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮತ್ತೆ ಆಡಿಟಿಂಗ್ ಸ್ಟ್ಯಾಂಡರ್ಡ್ ಎರಡು ಈಕ್ವಲ್ ಆಗಿರೋ ತರ ಇದು ನೋಡ್ಕೊಳ್ಳೋ ಕೆಲಸವನ್ನ ಮಾಡುತ್ತೆ. ಇಟ್ ಶೆಲ್ ಓವರ್ಸಿ ದ ಕ್ವಾಲಿಟಿ ಆಫ್ ಸರ್ವಿಸ್ ಆಫ್ ಪ್ರೊಫೆಷನ್ associated with ensuring compliance with such standard and suggest measure required for the improvement of quality of service and such other related matter may be prescribed. So quality of service ಹೇಗೆ ಪ್ರೊವೈಡ್ ಮಾಡಬಹುದು ರಿಗಾರ್ಡಿಂಗ್ ಅಕೌಂಟಿಂಗ್ ಅಲ್ಲಿ ಯಾವ ತರ ಕ್ವಾಲಿಟಿ ಆಫ್ ಸರ್ವಿಸಸ್ ನ ಇಂಪ್ರೂವ್ ಮಾಡಬಹುದು, ಯಾವ್ದೆಲ್ಲ ಮೆಜರ್ಸ್ ಗಳನ್ನ ತಗೋಬಹುದು ಅನ್ನೋದನ್ನ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಇಟ್ ಶೆಲ್ ಪರ್ಫಾರ್ಮ್ ಸಚ್ ಅದರ್ ಫಂಕ್ಷನ್ ರಿಲೇಟಿಂಗ್ ಟು ದ ಫಂಕ್ಷನ್ that related that they can go for any other work that are relating to accounting and auditing policy. They go and deal with that. Then power, ಇದಕ್ಕೆ ಯಾವ ತರ ಪವರ್ ಇದೆ, ಏನೆಲ್ಲ ಪವರ್ ಇದೆ ಅಂತ ಹೇಳ್ತಾ ಹೋದ್ರೆ ಇಟ್ ಕ್ಯಾನ್ ಆಸ್ಕ್ ಅ ಪ್ರೊಡಕ್ಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಅದರ್ ಡಾಕ್ಯುಮೆಂಟ್ ಅಟ್ ಸಚ್ ಪ್ಲೇಸ್ ಅಂಡ್ ಅಟ್ ಸಚ್ ಟೈಮ್ ಆಸ್ ಮೈ ಸ್ಪೆಸಿಫೈಡ್ ಬಿಟ್. ಇದು ಎಲ್ಲರೂ ಹೋಗಿ ಯಾವ ಕಂಪ್ನಿ ಆಗ್ಬೋದು, ಯಾವ ಪರ್ಸನ್ ಆಗ್ಬೋದು, ಯಾವ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕೇಳ್ಬೋದು, ಏನ್ ಬೇಕಾದ್ರೂ ಮಾಡುವಂತ ಪವರ್ ಇದಕ್ಕಿದೆ. Then it can summons and enforce the attendance of person and examining them on oath. ಯಾವ ಪರ್ಸನ್ ಬೇಕಾದ್ರೂ ಇವರು ಸಮನ್ಸ್ ಕೊಡ್ಬೋದು, ಅಂಡ್ ದೆನ್ ಬಂದು ಪರ್ಟಿಕ್ಯುಲರ್ ಆಗಿ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋಂಥ ನೋಟಿಸ್ ನ ಇದು ಇಶ್ಯೂ ಮಾಡಬಹುದು. ಇಟ್ ಕ್ಯಾನ್ ಇನ್ಸ್ಪೆಕ್ಟ್ ಎನಿ ಬುಕ್, ರಿಜಿಸ್ಟರ್ ಅಂಡ್ ಅದರ್ ಡಾಕ್ಯುಮೆಂಟ್ ಆಫ್ ಎನಿ ಪರ್ಸನ್. ಯಾವ ಪರ್ಸನ್ ಬುಕ್ಸ್ ಆಫ್ ಅಕೌಂಟ್ಸ್, ರಿಜಿಸ್ಟರ್ ಇರ್ಬೋದು, ಯಾವ್ದಾರ ಡಾಕ್ಯುಮೆಂಟ್ ನ ಇದು ಎಕ್ಸಾಮೈನ್ ಮಾಡಕ್ಕೆ ಇದು ಪವರ್ ಇದೆ. ಇಟ್ ಕ್ಯಾನ್ ಇಶ್ಯೂ ಎ ನೋಟಿಸ್ ಫಾರ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಆರ್ ಡಾಕ್ಯುಮೆಂಟ್. ವಿಟ್ನೆಸ್ ಗಳಿಗೂ ಕೂಡ ಅಥವಾ ಡಾಕ್ಯುಮೆಂಟ್ ಗಳಿಗೆ ದೇ ಕ್ಯಾನ್ ಇಶ್ಯೂ ಎ ನೋಟಿಸ್ ಟು ಇನ್ ಆರ್ಡರ್ ಟು ಎಕ್ಸಾಮೈನ್. ಸೊ ಇಷ್ಟೆಲ್ಲ ಪವರ್ಸ್ ಇದಕ್ಕೆ ಇದೆ. ಸೊ ದಟ್ ರಿಲೇಟಿಂಗ್ ಟು ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ICAI ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ. ಥ್ಯಾಂಕ್ ಯು.